ಹಾಯ್ ಎಲ್ಲರಿಗೂ, ಇದು ವ್ಯಾಲೆಂಟೈನ್ಸ್ ಡೇ ಮಿನಿ ವ್ಲಾಗ್ ಆಗಿರುತ್ತೆ. ವ್ಯಾಲೆಂಟೈನ್ಸ್ ಡೇ ನಾನು ನನ್ನ ಹಸ್ಬೆಂಡ್ಗೋಸ್ಕರ ಸ್ಪೆಷಲ್ ಆಗಿ ಏನೆಲ್ಲ ಕುಕ್ ಮಾಡಿದೆ ಆ್ಯಂಡ್ ನನ್ನ ಹಸ್ಬೆಂಡ್ ಏನೆಲ್ಲ ಸರ್ಪ್ರೈಸ್ ನನಗೆ ಮಾಡಿದ್ರು ಅನ್ನೋದು ಫುಲ್ ವ್ಲಾಗ್ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದ್ಸಲ ಚೆಕ್ಔಟ್ ಮಾಡಿ. ನಾನು ಒಂದು ಒಳ್ಳೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಆ್ಯಂಡ್ ಡೆಸರ್ಟಲ್ಲಿ ಅರೇಬಿಯನ್ ಬ್ರೆಡ್ ಪುಡಿಂಗ್ ಅಂತ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ಗೆನೂ ತುಂಬಾ ಇಷ್ಟ ಆಗಿತ್ತು. ಬ್ರೆಡ್ ಪುಡಿಂಗ್ ಮಾಡಲಿಕ್ಕೆ ಫಸ್ಟ್ ಮಿಲ್ಕನ್ನು ಬಾಯ್ಲ್ ಮಾಡ್ಕೊಳ್ಳಿ. ಬಾಯ್ಲ್ ಆಗಿರುವ ಮಿಲ್ಕಿಗೆ ಕಸ್ಟರ್ಡ್ ಮಿಕ್ಸನ್ನು ಆ್ಯಡ್ ಮಾಡಿ ಆ್ಯಂಡ್ ಮತ್ತೆ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ ಹಾಲನ್ನು. ನೆಕ್ಸ್ಟ್ ಒಂದು ಕಪ್ಪಲ್ಲಿ 1-2 ಸ್ಪೂನ್ ಫ್ರೆಶ್ ಕ್ರೀಮ್ ಮತ್ತೆ 1-2 ಸ್ಪೂನ್ ಕಂಡೆನ್ಸ್ ಮಿಲ್ಕ್ ಅನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನು ಪೌಡರ್ ಮಾಡಿ ಇಟ್ಕೊಳ್ತೀನಿ. ಡ್ರೈ ಫ್ರೂಟ್ಸ್ ಅಲ್ಲಿ ಕ್ಯಾಶ್ಯೂಸ್, ಆಲ್ಮಂಡ್ಸ್ ಅಂಡ್ ಪಿಸ್ತಾ ತಗೊಂಡಿದ್ದೀನಿ. ಇನ್ನು 4 ಸ್ಲೈಸ್ ಬ್ರೆಡ್ ತಗೊಂಡಿದ್ದೀನಿ. ಅಂದ್ರೆ ಯಾವ ಬ್ರೆಡ್ ಕೂಡ ಆಗುತ್ತೆ, ನಾರ್ಮಲ್ ಬ್ರೆಡ್ ತಗೊಂಡು 4 ಸೈಡ್ ಅಲ್ಲಿ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಅಂಡ್ ನೆಕ್ಸ್ಟ್ ಒಂದು ಬೌಲ್ ಅಲ್ಲಿ ಆ ಬ್ರೆಡ್ ಅನ್ನು 2 ಪೀಸ್ ಮಾಡಿಬಿಟ್ಟು, ನಿಮ್ಗೆ ಯಾವ ತರ ಬೇಕೋ ಆ ತರ ಪೀಸಸ್ ಮಾಡಿಬಿಟ್ಟು ಅದರ ಮೇಲೆ ಕಸ್ಟರ್ಡ್ ಮಿಕ್ಸ್ ಮಾಡಿದೀವಲ್ವಾ, ಆಗ ಕಸ್ಟರ್ಡ್ ಮತ್ತೆ ಹಾಲು ಅದನ್ನ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಲೇಯರ್ ಬ್ರೆಡ್ ಹಾಕಿ ಮತ್ತೆ ಕಸ್ಟರ್ಡ್ ಮಿಕ್ಸ್ ಅನ್ನು ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಅದರ ಮೇಲೆ ಆಗ ಫ್ರೆಶ್ ಕ್ರೀಮ್ ಮತ್ತೆ ಕಂಡೆನ್ಸ್ಡ್ ಮಿಲ್ಕ್ ಮಿಕ್ಸ್ ಮಾಡಿದೇವಲ್ಲ ಅದನ್ನ ಕಂಪ್ಲೀಟ್ ಆಗಿ ಹಾಕೊಳ್ತಿದ್ದೀನಿ. ಲಾಸ್ಟಿಗೆ ಆಗ ಪೌಡರ್ ಮಾಡಿರುವ ಡ್ರೈ ಫ್ರೂಟ್ಸ್ ಇದೆಲ್ಲ ಅದನ್ನ ಹಾಕೊಂಡು 3 to 4 ಅವರ್ಸ್ ಫ್ರಿಜ್ ಅಲ್ಲಿ ಇಟ್ರೆ ನಮ್ದು ಅರೇಬಿಯನ್ ಬ್ರೆಡ್ ಪುಡಿಂಗ್ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ.